ಸಾವಿನ ನಂತರ ಮುಂದಿನ ಜನ್ಮ ಯಾವುದು? ಇದು ಇವತ್ತಿನ ಪ್ರಶ್ನೆ. ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ. ನನ್ನ ಬಳಿ ಬರ್ತಿದ್ದಂಥ ಕ್ಲೈಂಟ್ಗಳು ಮನುಷ್ಯನ ಜನ್ಮನೇ ಬೇಡ, ಸಾಕಾಯಿತು, ತುಂಬ ಹಿಂಸೆ ಆಗ್ತಿಲ್ಲ ಅನ್ನೋ ರೀತಿ ನನ್ನ ಬಳಿ ಬಂದು ಡಿಸ್ಕಸ್ ಮಾಡ್ತಿದ್ರು. ಆಗ ಅವರ ಅನುಭವಗಳನ್ನ ಕೌನ್ಸಿಲಿಂಗ್ ಮುಖಾಂತರ ಪರಿಶೀಲನೆ ಮಾಡಿದ್ಮೇಲೆ ನಮ್ಮ ಪೂರ್ವಜರ ಎಲ್ಲ ಯುಗಗಳಲ್ಲಿ ಕೆಲವೊಂದು ಕರ್ಮ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಿದ್ರು. ಕರ್ಮ ಸಿದ್ಧಾಂತಗಳಲ್ಲಿ ಒಳ್ಳೆಯದು, ಕೆಟ್ಟದ್ದು, ಸರಿ, ತಪ್ಪುಗಳು, ಈ ರೀತಿ ವಿಚಾರಗಳನ್ನ ಪಾಲನೆ ಮಾಡೋದ್ರಿಂದ ತಮ್ಮ ಜೀವನದಲ್ಲಿ ಆರೋಗ್ಯ, ಆಯಸ್ಸು, ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಸೊ ಈ ಕರ್ಮ ಸಿದ್ಧಾಂತನ ನಿಮ್ಮ ಅನುಭವಗಳಲ್ಲಿ ಆಗಿರೋ ಕಷ್ಟಗಳನ್ನ, ತೊಂದರೆಗಳನ್ನ ಪರಿಶೀಲನೆ ಮಾಡಿ ಸೂಕ್ತವಾಗಿರುವಂಥ ನಿಖರವಾದ ನಿಮ್ಮ ಜನ್ಮದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕರ್ಮ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಸರಿಯಾದ ಜೀವನ ಕ್ರಮ ನಿಮ್ಮದಾಗತ್ತೆ. ಮತ್ತು ಮುಂದಿನ ಜನ್ಮದಲ್ಲಿ ನೀವು ಮಾಡಿರುವಂಥ ಒಳ್ಳೆಯ ಕರ್ಮಗಳ ಸಿದ್ಧಾಂತಗಳಿಂದ ಮನುಷ್ಯರಾಗಿ ಒಂದು ಒಳ್ಳೆಯ ಮನುಷ್ಯರಾಗಿ ಜನ್ಮ ಪಡ್ಕೊಳ್ಳೋದು ಹೇಗೆ, ಈ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು, ನನಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅನ್ನೋದಾದರೆ ಈ ವಿಡಿಯೋ ಕೊನೆಯಲ್ಲಿ ಬರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳು, ಗೊಂದಲಗಳು ಮತ್ತು ಭ್ರಮೆಯಲ್ಲಿ ಆಗ್ತಿರುವಂಥ ಸಾಕಷ್ಟು ಹಿಂಸೆಗಳು ಇದನ್ನೆಲ್ಲ ಸರಿಪಡಿಸುವಂಥ ಉದ್ದೇಶ ರಿಯಲ್ ಲೈಫ್ ನೆಮ್ಮದಿಯ ಜೀವನಕ್ಕೆ ಈ ವೇದಿಕೆ. ಹಾಗೆ ನಮ್ಮ ಪರಂಪರೆಯ ಪೂರ್ವಜರ ಅಗಸ್ತ್ಯ ಮಹಾನ್ ಋಷಿಗಳ ಆಶೀರ್ವಾದ, ಮೂಲ ಗುರುಗಳಾದ ಆನಂದ ತೀರ್ಥರು, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರನ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.